ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕೊಣ್ಣೂರ್, ಗದಗದ ಪ್ರತಿನಿಧಿ. ಮೆಕ್ಕೆಜೋಳ ಬೆಳೆದಂಥ ರೈತರಿಗೂ ಕೂಡ ಈಗ ಸರ್ಕಾರ ಖರೀದಿ ಕೇಂದ್ರವನ್ನು ಆರಂಭ ಮಾಡಲು ಸಹ ಈಗ ಮುಂದಾಗಿದ್ದಾರೆ. ಯಾಕಂದರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸುಮಾರು 18 ದಿನಗಳ ಕಾಲ ಅಹೋರಾತ್ರಿ ಹೋರಾಟವನ್ನು ರೈತರು ಸಹ ಮಾಡ್ತಾಯಿದ್ರು. ಸಮಗ್ರ ರೈತರ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದರು. ಈ ಒಂದು ಹೋರಾಟದಿಂದಾಗಿ ಸರ್ಕಾರ ಮತ್ತು ಗದಗ ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡು ಈಗ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಆರಂಭ ಮಾಡಲು ಸಹ ಈಗ ಮುಂದಾಗಿದೆ. ಈಗಾಗಲೇ ಸಾಂಕೇತಿಕವಾಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಏನು ರೈತರ ಹೋರಾಟ ವೇದಿಕೆಯಲ್ಲಿ ಈಗ ಸಾಂಕೇತಿಕವಾಗಿ ಚಾಲನೆಯನ್ನು ಸಹ ಈಗ ನೀಡಿರುವಂಥದ್ದು. ಯಾಕಂದರೆ ಗದಗ ಜಿಲ್ಲೆ ಅಷ್ಟೇ ಅಲ್ಲ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮೆಕ್ಕೆಜೋಳವನ್ನು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಬೆಳೆದಿದ್ದಾರೆ. ಬೆಳೆದಂಥ ಬೆಳೆಗೆ ಈಗ ಖರೀದಿ ಕೇಂದ್ರದಲ್ಲಿ ಇನ್ನು ಖರೀದಿಯನ್ನು ಮಾಡ್ತಾ ಇಲ್ಲ. ಹೀಗಾಗಿ ರೈತರಿಗೆ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಈಗ ಸಾಕಷ್ಟು ಸಮಸ್ಯೆಯನ್ನು ರೈತರು ಕೂಡ ಎದುರಿಸ್ತಾ ಇದ್ದರು. ಯಾಕಂದರೆ ಸರ್ಕಾರ 2400 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ. ಆದರೆ ಮಾರುಕಟ್ಟೆಗೆ ಹೋಗಿ ರೈತರು ಕೂಡ ಮಾರಾಟ ಮಾಡಲು ಹೋದರೆ ಅಲ್ಲಿ 1500, 1600, 1800ವರೆಗೆ ರೈತರ ಒಂದು ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರಿಗೂ ಕೂಡ ಸಾಕಷ್ಟು ನಷ್ಟ ಆಗ್ತಾ ಇತ್ತು. ಹೀಗಾಗಿ ರೈತರು ಕೂಡ ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೂಡ ಮುಂದಾಗಿದ್ದರು. ಹೀಗಾಗಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಏನು ಹೋರಾಟ ಕೂಡ ತೀವ್ರಗೊಂಡ ನಂತರ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಬಂದು ಒಂದು ರೈತರ ಹೋರಾಟ ವೇದಿಕೆಯಲ್ಲಿ ಸಾಂಕೇತಿಕವಾಗಿ ಏನು ಮೆಕ್ಕೆಜೋಳವನ್ನು ಖರೀದಿ ಕೇಂದ್ರವನ್ನು ಈಗ ಚಾಲನೆಯನ್ನು ಸಹ ನೀಡಿರುವಂಥ. ಯಾಕಂದರೆ ಅಲ್ಲಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಏನು ಬಂಜಾರ ಸಮುದಾಯದ ಕುಮಾರ ಮಹಾರಾಜರು ಕೂಡ 3 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೂಡ ಕೈಗೊಂಡಿದ್ದರು. ಅವರು ಹೀಗಾಗಿ ಆ ಒಂದು ಹೋರಾಟವನ್ನು ಮಾಡ್ತಾಯಿದ್ರು. ಆ ಹೋರಾಟಕ್ಕೆ ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ರು. ಆ ಹೋರಾಟಕ್ಕೆ ಪ್ರತಿಫಲವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಹೋರಾಟ ವೇದಿಕೆಗೆ ಬಂದು ಈಗ ಮೆಕ್ಕೆಜೋಳವನ್ನು ಖರೀದಿ ಮಾಡಲು ಕೂಡ ಏನು ನೋಂದಣಿ ಕಾರ್ಯಕ್ಕೂ ಕೂಡ ಚಾಲನೆ ನೀಡಿದ್ರು. ಖರೀದಿ ಮಾಡಲು ಸಹ ಮುಂದಾಗಿದ್ದಾರೆ. ಯಾಕಂದರೆ ಇವತ್ತು ಒಂದು ಖರೀದಿ ಕೇಂದ್ರಕ್ಕೆ ನೋಂದಣಿ ಕಾರ್ಯಕ್ಕೆ ಇವತ್ತಿನಿಂದ ಆರಂಭ ಸಹ ಸಿಕ್ಕಿದೆ. ಹೀಗಾಗಿ ರೈತರು ಕೂಡ ಒಂದು ಕಡೆ ಖುಷಿ. ಆದರೆ ಇನ್ನೊಂದು ಕಡೆ ಏನು ಸರ್ಕಾರ ಪ್ರತಿಯೊಬ್ಬ ರೈತನಿಂದ 5 ಕ್ವಿಂಟಲ್ ಮೆಕ್ಕೆಜೋಳವನ್ನು ಮಾತ್ರ ಈಗ ಖರೀದಿ ಮಾಡಲು ಸಹ ಈಗ ಮುಂದಾಗಿದೆ. ಹೀಗಾಗಿ ರೈತರು ಕೂಡ ಎಲ್ಲೋ ಒಂದು ಕಡೆ ಬೇಸರವನ್ನು ಕೂಡ ಸರ್ಕಾರದ ವಿರುದ್ಧ ಈಗ ವ್ಯಕ್ತಪಡಿಸ್ತಾರೆ. ಯಾಕಂದರೆ ರೈತ ಕೂಡ ಒಂದು ಎಕರೆಯಲ್ಲಿ ಸುಮಾರು 15ರಿಂದ 20 ಕ್ವಿಂಟಲ್ವರೆಗೆ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ. ಬೆಳೆದಂಥದ ಏನು ಮೆಕ್ಕೆಜೋಳ ಏನಿದೆ ಸಂಪೂರ್ಣವಾಗಿ ಖರೀದಿ ಮಾಡಬೇಕು ಅನ್ನೋಂಥದ್ದು ಒಂದು ರೈತರ ಒಂದು ಒತ್ತಾಯ ಕೂಡವಾಗಿದೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಏನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅಹೋರಾತ್ರಿ ಹೋರಾಟದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಂತಹ ಕುಮಾರ ಮಹಾರಾಜರು ಕೂಡ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಮ್ಮ ರೈತರ ಸಂಘದ ಎಲ್ಲ ರೈತರು ಕೂಡ ನಾವು ಈಗಾಗಲೇ ಇವತ್ತಿಂದ 18 ದಿನಗಳ ಕಾಲ ಆಯಿತು ಈ ವೇದಿಕೆ ಮೇಲೆ ಕುಂತು. ನಾವು ಹಿಂದೆ 5 ದಿನಗಳನ್ನು ಉಪವಾಸ ಸತ್ಯಾಗ್ರಹವನ್ನು ಇದ್ದವರು ನಮ್ಮ ಆರೋಗ್ಯದಲ್ಲಿ ಅಸ್ತವ್ಯಸ್ತ ಕಂಡಾಗ ಕಿಮ್ಸ್ಗೆ ನಮ್ಮನ್ನು ಅಡ್ಮಿಟ್ ಮಾಡಿದ್ರು. ಅವ್ರಿಗೆ ನಾವು ಸಮಯವನ್ನು ಕೂಡ ಕೊಟ್ಟಿದ್ವಿ, 3 ದಿನವನ್ನು ಸಮಯವನ್ನು ಕೊಟ್ಟಿದ್ವಿ. 3 ದಿನದಾಗ ನಾವು ರೆಡಿ ಮಾಡ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಮಾನ್ಯ ಸಚಿವರು ಕೂಡ ಅದನ್ನು ಮಾತನ್ನು ಕೊಟ್ಟಿದ್ದು. ಆ ಮಾತಿಗೆ ಭ್ರಷ್ಟರಾದರು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ. ನಿಮಿಷಕ್ಕೊಂದು ಗಂಟೆಗೊಂದು ಬೇರೆ ಬೇರೆ ವರದಿಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದರು. ಇವತ್ತಿನಿಂದ 3 ದಿನಗಳ ಕಾಲ ಆಯಿತು ನಾವು ಉಪವಾಸ ಸತ್ಯಾಗ್ರಹನ ಹಮ್ಮಿಕೊಂಡು. ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದ ತದನಂತರ ಬಂದು ಜಿಲ್ಲಾಧಿಕಾರಿಗಳು ಅವತ್ತು ಬೆಂಗಳೂರಿಗೆ ಹೋಗಿದ್ದ ಕಾರಣದಿಂದ ಅಡಿಷನಲ್ DC ಅವರು ಮತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು DYSP ಅವರು ಬಂದು ನಾವು ನಾಳೆ ಸೋಮವಾರ ದಿನ ಎಷ್ಟೊತ್ತಿದ್ರೂ ಕೂಡ ಖರೀದಿ ಕೇಂದ್ರವನ್ನು ನಿಮ್ಮ ವೇದಿಕೆಯಿಂದನೇ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಕೊಟ್ಟು ಒಂದು ಲಿಖಿತ ರೂಪದಲ್ಲಿ ನಮ್ಮನ್ನು ಒಂದು ಇದನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತಿನ ದಿನ ಸೋಮವಾರ ಇರೋದ್ರಿಂದ ಕಾರಣ ಇವತ್ತು ನಾವು ಉಪವಾಸ ನಮ್ಮ ಜಲ ಹೋದರೂ ಪರವಾಗಿಲ್ಲ, ಈ ರೈತರಿಗಾಗಿ ಸಾಯಲಿಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ನಮ್ಮ ಖರೀದಿ ಕೇಂದ್ರವನ್ನು ಪ್ರಾರಂಭ ಆಗಬೇಕು. ನಮ್ಮ ವಿಶೇಷವಾಗಿ ಲಕ್ಷ್ಮೇಶ್ವರ ಜಿಲ್ಲಾದ ರೈತರು ಪ್ರಥಮದಲ್ಲಿ ಮೆಕ್ಕೆಜೋಳದ ಹೋರಾಟವನ್ನು ಕೈಗೆ ಎತ್ತುಕೊಂಡಿದ್ದಾರೆ. ಹಾಗಾಗಿ ನಾವು ನಮ್ಮ ಕರಾಟಿ ಸರ್ ಅವರು, ನಮ್ಮ ಮಂಜಣ್ಣ ಮಾಗಡಿ ಅವರು ಎಲ್ಲರೂ ಸೇರಿ ಇದಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ನಾವು ಈಗಲೂ ಹೇಳ್ತಾ ಇದ್ದೀವಿ, ಮುಂದೆ ಹೇಳ್ತಾ ಇದ್ದೇವೆ. ಈ ಹೋರಾಟದ ನಾವು ನಿಲುವನ್ನು ಇದನ್ನು ನಾವು ಖರೀದಿ ಕೇಂದ್ರ ಸ್ಥಾಪನೆ ಆಗದ ಹೊರತು ಕೂಡ ಇದರಿಂದ ಹಿಂದೆ ಸರಿಯೋದು ಮಾತೇ ಇಲ್ಲ. ಜಿಲ್ಲಾಧಿಕಾರಿಗಳು ಕೂಡಲೇ ಬರಬೇಕು, ಸಮಯವನ್ನು ಕೊಟ್ಟಿದ್ದಾರೆ. ಆದಷ್ಟು ನಮ್ಗೆ ಸಮಯವನ್ನು ಹರಣ ಮಾಡಬೇಡ್ರಿ. ನಮ್ಮ ಆರೋಗ್ಯದಲ್ಲಿ ಕೂಡ ಅಸ್ತವ್ಯಸ್ತನ ಕಾಡ್ತಾ ಇದೆ. ನಾವು ಡಾಕ್ಟ್ರಿಗೆ ಕೂಡ ಚೆಕಪ್ಪನ್ನು ಮಾಡಲಿಕ್ಕೆ ಅವರು ಅನುಮತಿಯನ್ನು ಕೊಡ್ತಾ ಇಲ್ಲ. ಯಾಕಂದರೆ ಈ ವರದಿಯನ್ನು ಹೋಗ್ತಾ ಇದ್ದಂಗೆ ಅವರು ಮೈ ಮರೆತು ಕೂಡ್ತಾ ಇದ್ದಾರೆ. ಹಾಗಾಗಿ ನಿದ್ದೆ ಕೂಡ ಮಾಡಲಾರ್ದಂಗೆ ಇದೇ ಒಂದು ಚೇರ್ ಮೇಲೆ ಕುಂತಿದ್ದೇವೆ. ಈ ಮೂಲಕ ನಾವು ತಿಳಿಪಡಿಸೋದು ಇಷ್ಟೇ, ಖರೀದಿ ಕೇಂದ್ರ ಆದಷ್ಟು ಬೇಗ ನೀವು ಅದನ್ನು ತೆರಿಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೀವಿ. ನಮಗೆ ನ್ಯೂಸ್ 18 ಕನ್ನಡದವರು ಕೂಡ ಬಹಳಷ್ಟು ಸಾಥ್ ಕೊಟ್ಟಿದ್ದಾರೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವು ಅಂಗದಲ್ಲಿ ಒಂದು ನಮ್ಮ ಈ ಮಾಧ್ಯಮ ಅನ್ನೋದು ಪ್ರಸಾರವನ್ನು ಮಾಡಿದೆಯಲ್ಲ, ನಮಗೆ ಭಾಳಷ್ಟು ಅದನ್ನು ಲಾಭದಾಯಕವನ್ನು ತಂದಿದೆ. ಅವ್ರಿಗೆ ಎಷ್ಟು ಧನ್ಯವಾದಗಳು ಅಂತೇಳಿ ನಾವು ತಿಳಿಸಿದರೂ ಕೂಡ ಸಾಲದ್ದು. ನ್ಯೂಸ್ 18 ಕಡೆ ಸತತವಾಗಿ ನಮ್ಮ ಹೋರಾಟಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇದು ಖರೀದಿ ಕೇಂದ್ರವನ್ನು ಪ್ರಾರಂಭಗೊಳಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳು ಮಾನ್ಯ ಸಚಿವರು ಮಾತು ಕೊಟ್ಟಿದ್ದರ ಪ್ರಕಾರ ಇವತ್ತು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿ.
ಫಸ್ಟು ಅಡುಗೆ ಮನೆಯನ್ನು ಶುಚಿಗೊಳಿಸ್ಕೋಬೇಕು ನಾವು. ಅಡುಗೆ ಮನೆಯನ್ನು ಶುಚಿಗೊಳಿಸಿದ ನಂತರ ನಾಳಿಂತ್ರ ರೈತರು ಏನು ತರ್ತಕ್ಕಂಥ ಮಾಲನ್ನು ಅದೇ ಖರೀದಿ ಕೇಂದ್ರದ ಮುಂದೆ ನಿಲ್ಲಿಸಿ ಅದೇ ಟ್ಯಾಕ್ಟ್ರಿ ಮೇಲೆ ಕುಂತು ಹೋರಾಟವನ್ನು ಮಾಡ್ತೀವಿ. ಪ್ರತಿಯೊಬ್ಬ ರೈತನ ಮಾಲ್ ಎಷ್ಟಿದೆ ಪ್ರತಿಯೊಂದು ರಾಜ್ಯ ಸರ್ಕಾರ ಅದನ್ನು ಖರೀದಿ ಮಾಡಲೇಬೇಕು. ಆ ಏಜೆನ್ಸಿಗಳಿಗೆ ರೈತರಿಗೆ ಆ ಏಜೆನ್ಸಿಗಳಿಗೆ ಒಪ್ಪಿಸಿದ್ದಾರೆ ಈಗ. ಆದರೆ ಸರ್ಕಾರದ ಪಾತ್ರ ಏನು? ಸರ್ಕಾರ ಏನು ಖರೀದಿ ಮಾಡಿದೆ? ನಮಗೆ ಇದರಲ್ಲಿ ಯಾಕೋ ಭಾಳಷ್ಟು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಕಾಣ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಖರೀದಿ ಕೇಂದ್ರವನ್ನು ಪ್ರಾರಂಭಗೊಳಿಸಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡಲೇ ಅದನ್ನು ಸಂಪುಟ ಸಭೆಯನ್ನು ಕರೆದು ರೈತರ ಮಾಲನ್ನು ಕಂಪಲ್ಸರಿ ಖರೀದಿ ಮಾಡಲೇಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದರೆ 3-4 ದಿನ ಟೈಮನ್ನು ಕೊಡ್ತೇವೆ. ಆ ನಿಗದಿಯಲ್ಲಿ ಒಂದು ವೇಳೆ ಮಾಡಲಿಲ್ಲ ಅಂದರೆ ಆ ಟ್ಯಾಕ್ಟ್ರಿ ಮೇಲೆ ಕುಂತನ್ನು ಯಾರೂ ಕೂಡ ಮಾಲನ್ನು ಮಾರಲಾರ್ದಂಗೆ ಆ ಗೋಡಾನ ಮುಂದೆ ನಿಲ್ಲಿಸಿ ಮತ್ತೊಂದು ಪ್ರತಿಭಟನೆ ಪ್ರಾರಂಭ ಮಾಡಲಿಕ್ಕೆ ನಾವು ಇಚ್ಛೆಪಡ್ತೇವೆ ಎಲ್ಲ ರೈತರು. ವೀಕ್ಷಕರು ಕೇಳಿದ್ರಲ್ಲ ಕುಮಾರ ಮಹಾರಾಜರ ಮಾತನ್ನು. ಯಾಕಂದರೆ ಕಳೆದ 18 ದಿನಗಳಿಂದ ನಿರಂತರವಾಗಿ ಹೋರಾಟಕ್ಕೆ ಒಂದು ಸಾಥನ್ನು ಕೊಡುವ ಮೂಲಕ ಉಪವಾಸ ಸತ್ಯಾಗ್ರಹವನ್ನು ಮಾಡುವ ಮೂಲಕ ಸರ್ಕಾರದ ಎಚ್ಚೆತ್ತುಕೊಳ್ಳಬೇಕು. ಆ ಎಚ್ಚೆತ್ತುಕೊಳ್ಳುವವರೆಗೂ ನಾವು ಹೋರಾಟವನ್ನು ಕೈ ಬಿಡೋದಲ್ಲ. ನನ್ನ ಪ್ರಾಣ ಹೋಗಲಿ, ಆ ಪ್ರಾಣ ಹೋದರೂ ಸಹ ರೈತರಿಗಾಗಿ ಹೋಗಲಿ, ಹೀಗಾಗಿ ನಾನು ಅಲ್ಲಿವರೆಗೂ ಸಹ ಖರೀದಿ ಕೇಂದ್ರ ಆರಂಭವಾಗುವವರೆಗೂ ಕೂಡ ನಾನು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡೋಲ್ಲ ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಯಾವಾಗ ಜಿಲ್ಲಾಧಿಕಾರಿಗಳು ಬಂದು ಹೋರಾಟ ವೇದಿಕೆಯಲ್ಲಿ ನೋಂದಣಿ ಕಾರ್ಯವನ್ನು ಚಾಲನೆ ನೀಡಿದರು, ಆವಾಗ ಜಿಲ್ಲಾಧಿಕಾರಿಗಳು ಶ್ರೀಗಳಿಗೆ ಎಳನೀರನ್ನು ಕೊಡಿಸುವ ಮೂಲಕ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಿಸಿದರು. ಯಾಕಂದರೆ ಈ ಒಂದು ಉಪವಾಸ ಸತ್ಯಾಗ್ರಹದಿಂದಾಗಿ ರೈತರಿಗೂ ಕೂಡ ಈಗ ಸಾಕಷ್ಟು ಅನುಕೂಲ ಕೂಡ ಆಗಿರುವಂಥದ್ದು. ಇನ್ನು ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಯಾಕಂದರೆ ಗದಗ ಜಿಲ್ಲೆಯಲ್ಲಿ ಸುಮಾರು 12 ಖರೀದಿ ಕೇಂದ್ರಗಳನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಇಂದಿನಿಂದ ಡಿಸೆಂಬರ್ 4ರವರೆಗೆ ನೋಂದಣಿ ಕಾರ್ಯ ಕೂಡ ಆರಂಭವಾಗುತ್ತೆ. ಡಿಸೆಂಬರ್ 4ರಿಂದ ಮತ್ತೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳು ಕೂಡ ಆರಂಭವಾಗ್ತವೆ. ಆವಾಗ ಖರೀದಿ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ರಾಜ್ಯ ಸರ್ಕಾರದ ಆದೇಶದಂತೆ ನಮ್ಮಲ್ಲಿ ಖರೀದಿ ಕೇಂದ್ರಗಳು ತಾಲೂಕಿಗೆ APMC ಪ್ಲಸ್ ಇನ್ನೊಂದು ಜಾಗದಲ್ಲಿ 11 ಹೋಬಳಿಗಳಲ್ಲೂ 11 ಕಡೆಗೆ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡ್ತಿದ್ದೀವಿ. ನಾಳೆಯಿಂದ ರಿಜಿಸ್ಟ್ರೇಷನ್ ಶುರುವಾಗುತ್ತೆ. ಗುರುವಾರದಿಂದ ಖರೀದಿ ಸ್ಟಾರ್ಟ್ ಆಗುತ್ತೆ. 12 ಖರೀದಿ ಕೇಂದ್ರಗಳು ಇದಾವೆ. ಖರೀದಿ ಇವತ್ತಿಗೆ ಗೌರ್ಮೆಂಟ್ ಆರ್ಡರ್ ಇರೋದು ಒಬ್ಬರಿಂದ 5 ಕ್ವಿಂಟಾಲ್. ಇವತ್ತಿಗೆ ಗೌರ್ಮೆಂಟ್ ಆರ್ಡ್ರು ಒಬ್ಬರಿಂದ 5 ಕ್ವಿಂಟಾಲ್ ತೊಗೊಳಕ್ಕಿದೆ. ಅವ್ರು ಎಷ್ಟೇ ಬೆಳೆದಿದ್ರು 5 ಕ್ವಿಂಟಾಲ್ ಅಂತ ಇವತ್ತಿಗೆ ಆರ್ಡರ್ ಇರುತ್ತೆ. ನಾಳೆ ಚೇಂಜ್ ಆದರೆ ನಾಳೆ ಚೇಂಜ್. ಮಧ್ಯಾಹ್ನ ಖರೀದಿ ಕೇಂದ್ರ ಓಪನ್ ಆಗ್ತದೆ ಹೇಳಿದ್ರು, ಭರವಸೆ ಕೊಟ್ಟಿದ್ರು. ಆದರೆ ಸಂಜೆವರೆಗೂ ಆಗಲಿಲ್ಲ. ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು, ಹೆದ್ದಾರಿ ಬಂದು ಪ್ರತಿಭಟನೆ ಮಾಡಿದ್ರು. ಯಾಕೆ ತಡ ಆಗಲಿಲ್ಲ? ಖರೀದಿ ಕೇಂದ್ರ ಮ್ಯಾಪಿಂಗಲ್ಲಿ ಟೆಕ್ನಿಕಲ್ ಎರರ್ಸ್ ಇತ್ತು. ಆ ಟೆಕ್ನಿಕಲ್ ಎರರ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮಾಡೋದಕ್ಕೆ ಆಗಬೇಕಿತ್ತು. ಮಧ್ಯಾಹ್ನ ACS ಮೇಡಮ್ ಮೀಟಿಂಗ್ ಕರೆದಿದ್ದ ಹಲವಾರು ಈ ಡಿಸಿಷನ್ಸ್ ತೊಗೊಳ್ಳೋ ಆಫೀಸರ್ಸು ACS ಮೀಟಿಂಗಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಸೊ ಆ ಮೀಟಿಂಗ್ ಮುಗಿದ ಮೇಲೆ ಮಧ್ಯದ ಗ್ಯಾಪಲ್ಲಿ ಮಾಡಿಸಿ CM ಮೀಟಿಂಗ್ ಸ್ಟಾರ್ಟ್ ಆಯಿತು. ಅವ್ರಿಗೆ CM ಮೀಟಿಂಗಲ್ಲಿ ಇದ್ದಾರೆ. ಇದನ್ನು ಓಪನ್ ಮಾಡಿಸ್ಕೊಂಡು ನಾವು ಇಲ್ಲಿ ಕೆಲಸ ಮಾಡಿದ್ವಿ. ಸಮಸ್ಯೆ ಕ್ಲಿಯರ್ ಆಗಿದೆ ಅಂತ ಹೇಳೋಕ್ಕೆ ನಾನು ದೇವರಲ್ಲಪ್ಪ. ಇವತ್ತಿಗೆ ಗೊತ್ತಿರೋ ಸಮಸ್ಯೆ ಕ್ಲಿಯರ್ ಆಗಿದೆ. ವೀಕ್ಷಕರು ಕೇಳಿದ್ರಲ್ಲ ಜಿಲ್ಲಾಧಿಕಾರಿಗಳ ಮಾತನ್ನ. ಯಾಕಂದರೆ ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ಕಡೆಗೆ ಈಗಾಗಲೇ ರೈತರು ಕೂಡ ಮೆಕ್ಕೆಜೋಳವನ್ನು ಬೆಳೆದಿದ್ದಾರೆ. ಈಗಾಗಲೇ ಜಿಲ್ಲಾ ಆಡಳಿತ 12 ಖರೀದಿ ಕೇಂದ್ರಗಳನ್ನು ತೆರೆದಿದೆ. 12 ಖರೀದಿ ಕೇಂದ್ರಗಳಲ್ಲಿ ಈಗಾಗಲೇ ನೋಂದಣಿ ಕಾರ್ಯ ಕೂಡ ಆರಂಭವಾಗಿದೆ. ಆದಷ್ಟು ಬೇಗ ರೈತರು ಮೆಕ್ಕೆಜೋಳ ಬೆಳೆದಿದ್ರಿ ಅವರು ಹೋಗಿ ಆದಷ್ಟು ಬೇಗ ನೋಂದಣಿಯನ್ನು ಮಾಡಿಕೊಂಡು ಡಿಸೆಂಬರ್ 4ರಿಂದ ಖರೀದಿ ಕಾರ್ಯ ಕೂಡ ಆರಂಭವಾಗಲಿದೆ. ಇದು ಕೂಡ ರೈತರಿಗೆ ಸಾಕಷ್ಟು ಅನುಕೂಲವಾಗುವಂಥ ಕೆಲಸ ಆಗಿದೆ. ಇನ್ನೂ ಸಾಕಷ್ಟು ರೈತರು ಕೂಡ ಏನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಬೆಳೆದಂಥ ಮೆಕ್ಕೆಜೋಳ ಏನಿದೆ ಅದು ಸಂಪೂರ್ಣವಾಗಿ ಖರೀದಿ ಮಾಡಬೇಕು. 5 ಕ್ವಿಂಟಲ್ ಮಾತ್ರ ಬೇಡ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.